ಇದು ರಕ್ಷಾಬಂಧನ ದಿನ ವ್ಲಾಗ್ ಆಗಿರ್ತದೆ. ನಮ್ಮ ಮನೆ ಸೆಲೆಬ್ರೇಷನ್ ಈ ರೀತಿ ಇತ್ತು ಫ್ರೆಂಡ್ಸ್. ಹಿಂದಿನ ದಿನವೇ ಪತ್ರೊಡೆ ಉಂಟಲ್ಲ ಅದು ಮಾಡಿದ್ದೆ. ಅಂದರೆ ಇದು ಬೇರೆ ಥರ ಕೆಸ ಎಲೆಯನ್ನು ಸಣ್ಣ ಸಣ್ಣ ಕೊಯ್ದು ಅದೇ ಸಾಮಾನು ಕಡ್ದಿಟ್ಟು ದಪ್ಪ ಮಾಡಿ ಕಡಿಬೇಕು, ಅದಕ್ಕೆ ಹಾಕಿ ಕೊಚ್ಚಿಟ್ಟದನ್ನೆಲ್ಲ ಹಾಕಿ ಇದು ಮಾಡ್ಕೊಳ್ಳೋದು. ಮತ್ತು ಅದನ್ನು ಒಂದು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಬಾಳೆಲೆ ಹಾಕಿ ಅದಕ್ಕೆ ಹಾಕಿ ಬಿಡೋದು. ತುಂಬ ಟೇಸ್ಟ್ ಆಗ್ತದೆ, ಸೇಮ್ ಅದೇ ರೀತಿ. ಮತ್ತು ಅದನ್ನು ಈ ಥರ ಆಗ್ತದೆ, ಹೀಗೂ ತಿನ್ಲಿಕ್ಕೆ ಆಗ್ತದೆ, ಇದನ್ನು ಒಗ್ಗರಣೆ ಕೊಟ್ಟರು ಆಗ್ತದೆ. ಎರಡು ಥರದಲ್ಲಿ ಮಾಡಿದ್ದೆ. ಇದು ರಕ್ಷಾಬಂಧನ ಉಪಕರ್ಮ ದಿನ ಮಾಡ್ತಾರೆ ಜಾಸ್ತಿ. ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ನನ್ನ ಮಗಳು ಅಣ್ಣನಿಗೆ ರಾಖಿ ಕಟ್ಟಿದ್ಲು. ಇಲ್ಲಿಂದ ನನ್ನ ತಮ್ಮನಿಗೂ ರಾಖಿ ಕಟ್ಟಬೇಕಿತ್ತು, ಹೊರಡಬೇಕಿತ್ತು. ಹಾಗೆ ತಿಂಡಿ ತಿಂದು ನಾವು ಹೊರಟ್ವಿ ಮನೆಗೆ, ಅಮ್ಮ ಮನೆಗೆ ಹೋಗಿ ಬೇಗ ಬರಬೇಕಿತ್ತು. ಸ್ವಲ್ಪ ತಡ ಆಯಿತು. ತಮ್ಮನೂ ಉಪಕರ್ಮ ಎಲ್ಲ ಬೇರೆ ಕಡೆ ಪೂಜೆ ಎಲ್ಲ ಮಾಡಿಕೊಂಡು ಜನಿವಾರ ಚೇಂಜ್ ಮಾಡೋಕ್ಕೆ ಬೇರೆ ಕಡೆ ಹೋಗಿದ್ರು. ಹಾಗೆ ಅಲ್ಲಿ ತಡ ಆಯಿತು. ಬಂದು ಅಡುಗೆ ಮಾಡೋದಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ಹಾಗೆ ಅಮ್ಮ ಮನೆಗೆ ಹೊರಟಿದ್ದೇವೆ. ನನ್ನ ಮಗಳಿಗಂತೂ ಭಾರಿ ಖುಷಿ. ತನುಶ್ರ ಅಜ್ಜಿ ಮನೆ. ಬಂದು ಅಮ್ಮ ಮನೇಲಿ ಅಮ್ಮ ನನಗೋಸ್ಕರ ಪತ್ರೊಡೆ ಮಾಡಿದ್ರು. ಅದು ತಿನ್ನೋಕ್ಕೂ ಸರಿ ಆಗಲಿಲ್ಲ. ವೆಯ್ಟಿಂಗ್ ಮಾಡೋದ್ರಲ್ಲೇ ಇದ್ದೆ. ತಮ್ಮ ನನ್ನ ಮನೆಗೆ ಹೋಗಿ ಕೆಲಸ ಎಲ್ಲ ಆಗಬೇಕಿತ್ತು. ಹಾಗೆ ಅವನಿಗೊಂದು ಕಟ್ಟಿ ಅಲ್ಲಿಂದ ಹೋದ್ವಿ. ಇದಾಗಿತ್ತು ನಮ್ಮ ಮನೇಲಿ ರಕ್ಷಾಬಂಧನ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಮನೆ ಸುರ್ಪ ಕಾಣ್ತದೆ.